ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಶನಿ ದೇವರ ನೂತನ ಮಂದಿರ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ಓಂ ಸಾಯಿ ಧ್ಯಾನ ಮಂದಿರ. ಶಿರಡಿಯಲ್ಲಿ ಸಾಯಿ ದರ್ಶನ, ಸಿಂಗನಪುರದಲ್ಲಿ ಶನಿ ದರ್ಶನ, ಹಾಗೆಯೇ ನಮ್ಮ ರಾಯಚೂರಿನ ಓಂ ಸಾಯಿ ಧ್ಯಾನ ಮಂದಿರದಲ್ಲಿಯೂ ಈಗ ಶನಿ ದೇವರ ದರ್ಶನ ಸಾಧ್ಯವಾಗಲಿದೆ. ಭಕ್ತರ ಆಧ್ಯಾತ್ಮಿಕ ಸೇವೆಗೆ ಮತ್ತೊಂದು ಹಿರಿಮೆ. ಶನಿ ದೇವರ ನೂತನ ಮಂದಿರ ಶಿಲಾನ್ಯಾಸ ಹಾಗೂ ನಿರ್ಮಾಣ ಕಾರ್ಯ ಪ್ರಾರಂಭಗೊಂಡಿದ್ದು, ಶಿರಡಿ ಮತ್ತು ಸಿಂಗನಪುರದಂತೆ ರಾಯಚೂರಿಗೂ ಒಂದು ಆಧ್ಯಾತ್ಮಿಕ ಆಕರ್ಷಣೆ ಎಂಬ ಹಿರಿಮೆಯೂ ಸೇರ್ಪಡೆಯಾಗಲಿದೆ. ಹಾಗಾಗಿ ಭಕ್ತಾದಿಗಳು ಈ ಮಹತ್ ಕಾರ್ಯದಲ್ಲಿ ತನು ಮನ ಧನದಿಂದ ಹೆಚ್ಚಿನ ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಧರ್ಮಾಧಿಕಾರಿಗಳಾದ ಶ್ರೀ ಸಾಯಿ ಕಿರಣ್ ಆಧುನಿ ಗುರೂಜಿ ಕರೆ ನೀಡಿದ್ದಾರೆ. ಸ್ಥಳ ಓಂ ಸಾಯಿ ಧ್ಯಾನ ಮಂದಿರ, ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ನಮ್ಮ ಸಾಯಿ ಮಂದಿರದಲ್ಲಿ ಶನಿದೇವರ ನೂತನ ಕಟ್ಟಡ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿದೆ. ಸದ್ಗುರು ಸಾಯಿನಾಥನ ಕೃಪಾ ಆಶೀರ್ವಾದದಿಂದ ರಾಯಚೂರಿನಲ್ಲೇ ಈ ಒಂದು ಪ್ರಥಮ ಶನಿದೇವರ ಮಂದಿರ ಅಂತ ಹೇಳೋಕ್ಕೆ ಇಚ್ಛಪಡುತ್ತೇನೆ. ಏಕೆಂದರೆ ಒಂದು ರಾಮಲಿಂಗೇಶ್ವರ ದೇವಸ್ಥಾನ ಹತ್ತಿರ ಇದೆ, ಅದು ಗುಡ್ಡದ ಮೇಲೆ ಇದೆ. ಹಾಗಾಗಿ ಭಾಳಷ್ಟು ಜನಕ್ಕೆ ಹೋಗಲಿಕ್ಕೆ ಭಾಳ ಕಷ್ಟ ಇದೆ. ಅಂಥ ಒಂದು ಸಂದರ್ಭದಲ್ಲಿ ಬಾಬಾರವರ ಕೃಪಾ ಆಶೀರ್ವಾದದಿಂದ ನಮ್ಮ ಸಾಯಿ ಮಂದಿರದ ಆವರಣದಲ್ಲಿ ನೂತನವಾಗಿ ಕಟ್ಟಡ ಕಾರ್ಯ ಪ್ರಾರಂಭವಾಗಿದೆ. ಶನಿ ಶಿಂಗನಾಪುರದಿಂದ ಒಂದು ಮೂರ್ತಿಯನ್ನು, ವಿಗ್ರಹವನ್ನು, ಶಿಲಾವನ್ನು ತರಲಾಗುತ್ತಿದೆ. ಆ ಒಂದು ವಿಗ್ರಹಕ್ಕೆ ಉಜ್ಜಯಿನಿನಲ್ಲಿ ಪೂಜೆಯನ್ನು ನೆರವೇರಿಸಲಾಗುತ್ತದೆ. ನಂತರ ಶಿರಡಿಗೆ ಬಂದು ಶಿರಡಿಯಿಂದ ನಮ್ಮ ರಾಯಚೂರು ಸಾಯಿ ಮಂದಿರಕ್ಕೆ ಬರುತ್ತೆ. ಇಂಥ ಒಂದು ಅದ್ಭುತ ಕಾರ್ಯಕ್ಕೆ, ಪವಿತ್ರ ಕಾರ್ಯಕ್ಕೆ ಸಾಯಿ ಭಕ್ತರು ಹಾಗೂ ಎಲ್ಲ ಸನಾತನಿ ಭಕ್ತರು ಈ ಒಂದು ಮಂದಿರ ನಿರ್ಮಾಣ ಕಾರ್ಯಕ್ಕೆ ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಶನಿ ದೋಷ ಭಾಳಷ್ಟು ಜನಕ್ಕೆ ಕಾಡುತ್ತೆ. ಅಂಥ ಒಂದು ಶನಿ ದೋಷಕ್ಕೆ ಪರಿಹಾರನೂ ಇಲ್ಲಿ ನಮ್ಮ ಮಂದಿರದಲ್ಲಿ ಕೊಡಲಾಗುತ್ತದೆ. ಆ ಶನಿ ದೇವರಿಗೆ ಪ್ರತ್ಯೇಕವಾಗಿ ಭಕ್ತರ ಕೈಯಿಂದನೇ ಒಂದು ಎಣ್ಣೆ ಹಾಕುವ, ಒಂದು ಪೂಜೆ ಸಲ್ಲಿಸುವ ಸೇವೆಯನ್ನು ಕಲ್ಪಿಸಿಕೊಡಲಾಗುತ್ತದೆ. ಹಾಗಾಗಿ ಭಕ್ತಾದಿಗಳು ಎಲ್ಲರೂ ಸಂವಿಧಾನ ರಕ್ಷಣೆ ಹಾಗೂ ಬೆಲೆ ಏರಿಕೆ ಖಂಡಿಸಿ ಕೇಂದ್ರ ಬಿಜೆಪಿ ಸರ್ಕಾರ ವಿರುದ್ಧ ಮೇ 7ರಂದು ಕಲ್ಯಾಣ ಕರ್ನಾಟಕ ವಿಭಾಗೀಯ ಪ್ರತಿಭಟನಾ ಸಮಾವೇಶವನ್ನು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಬೆಳಗ್ಗೆ 11 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಬಸವ ಪಾಟೀಲ್ ಹೇಳಿದರು. ಅವರು ನಿನ್ನೆ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಈ ಪ್ರತಿಭಟನಾ ಸಮಾವೇಶಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಉಪಮುಖ್ಯಮಂತ್ರಿ, ಕರ್ನಾಟಕ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಹಾಗೂ ಎಲ್ಲ ಜಿಲ್ಲೆಯ ಉಸ್ತುವಾರಿ ಸಚಿವರು, ಶಾಸಕರು ಭಾಗವಹಿಸಲಿದ್ದಾರೆ ಎಂದರು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾಗನಿಂದ ಅಡುಗೆ ಅನಿಲ, ಪೆಟ್ರೋಲ್, ಡೀಸೆಲ್ ದರವನ್ನು ಏರಿಕೆ ಮಾಡಿ ಬಡವರ ರಕ್ತ ಹೀರುವ ಕೆಲಸ ಮಾಡುತ್ತಿದ್ದಾರೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ನಮ್ಮ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದ ಅವರು, ಸಂವಿಧಾನಕ್ಕೆ ಅಪಪ್ರಚಾರ ಮಾಡುವಂತ ಕೆಲಸ ಕೇಂದ್ರ ಬಿಜೆಪಿ ಸರ್ಕಾರ ಮಾಡುತ್ತಿದೆ ಎಂದು ಆರೋಪಿಸಿದರು. 7ನೇ ತಾರೀಕು ಇದೇ ತಿಂಗಳು 7ನೇ ತಾರೀಕು ರಾಯಚೂರಿನ ಮಹಾತ್ಮ ಗಾಂಧಿ ಸ್ಟೇಡಿಯಂನಲ್ಲಿ ಇಡೀ ಕಲ್ಯಾಣ ಕರ್ನಾಟಕದ ಒಂದು ಏನು ಕಾಂಗ್ರೆಸ್ ಪಕ್ಷ, ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಎಐಸಿಸಿ ಎಲ್ಲ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದು ಒಂದು ಪ್ರತಿಭಟನಾ ಸಮಾವೇಶ ಇದೆ. ಕೇಂದ್ರ ಸರ್ಕಾರದ, ಮೋದಿ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಇವತ್ತು ಈ ಹೋರಾಟವನ್ನು ನಾವು ದೇಶಾದ್ಯಂತ ಮಾಡ್ತಾಯಿದ್ದೀವಿ. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ದೇಶಾದ್ಯಂತ ಮಾಡ್ತಾಯಿದ್ದೀವಿ. 11 ಗಂಟೆಗೆ ಬೆಳಗ್ಗೆ 7ನೇ ತಾರೀಕು ಮಹಾತ್ಮ ಗಾಂಧಿ ಮೈದಾನ ರಾಯಚೂರು, ಇಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮತ್ತು ನಮ್ಮ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುರ್ಜೇವಾಲಾಜಿಯವರು, ಈ ಭಾಗದ ಎಲ್ಲ ಮುಖಂಡರು, ನಮ್ಮ ಸಚಿವರು, ಶಾಸಕರು ಮತ್ತು ಎಲ್ಲ ನಮ್ಮ ಹಿರಿಯ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ.
25,000 ಜನ ಸೇರೋದ ನಿರೀಕ್ಷೆ. ಇವಾಗ ಬಿಜೆಪಿಯವರು ಜನಾಕ್ರೋಶ ಯಾತ್ರೆ ಅಂತ ಮಾಡಿದ್ರು, ಅವರಿಗೆ ಕೌಂಟರ್ ಕೊಡಲು ಏನು ಇವಾಗ ಮಾಡ್ತಾ ಇದ್ದೀರಾ? ಅಲ್ಲ, ಕೌಂಟ್ರ್ ಅಲ್ಲ, ಅವ್ರದ್ದೇನಾಗಿದೆ, ಅವರು ಜನಾಕ್ರೋಶ ಅಂತ ಯಾಕೆ ಮಾಡಿದ್ದಾರೆ ಅಂತ ನನಗೆ ಅರ್ಥ ಆಗಲಿಲ್ಲ. ಯಾಕಂದರೆ ನೋಡಿ, ನಮ್ಮ ಸರ್ಕಾರ ಯಾವುದು ಬೆಲೆ ಏರಿಕೆ ಮಾಡಿಲ್ಲ. ನಾವು ಬೆಲೆ ಏರಿಕೆ ಮಾಡಿದ್ದು ಒಂದೇ, ಏನು ಹಾಲು. ಎದಕ್ಕೆ ಮಾಡಿದ್ದೀವಿ? ಸರ್ಕಾರಕ್ಕೆ ಬೆನಿಫಿಟ್ ಆಗಲಿ ಅಂತಲ್ಲ, ರೈತರಿಗೆ ಹಣ ಕೊಡೋದಕ್ಕೆ. ಏನು 4 ರೂಪಾಯಿ ಜಾಸ್ತಿ ಆಗಿದೆ, 100% 4 ರೂಪಾಯಿನೂ ಕೂಡ ನಾವು ರೈತರಿಗೆ ಕೊಟ್ಟಿದ್ದೀವಿ. ಹಾಂ, ಅವರಿಗೆ. ಯಾಕಂದರೆ ಇದು ಹಾಲು ಉತ್ಪಾದನೆ ಮಾಡೋದು ಭಾಳ ದುಬಾರಿ ಕೆಲಸ ಆಗಿದೆ. ರೈತರು ಗ್ರಾಮೀಣ ಪ್ರದೇಶದಲ್ಲಿ ಹಾಲು ಉತ್ಪಾದನೆ ಆಗಲಿಕ್ಕೆ ನಮಗೆ ಹೆಚ್ಚಿನ ದರ ಕೊಡಬೇಕು ಅಂತ ಕೇಳಿದಕ್ಕೆ ಮಾಡಿದ್ದೀವಿ ವಿನಃ. ಆಮೇಲೆ ನೀವು ವಿದ್ಯುತ್ ದರ ಜಾಸ್ತಿ ಆಗಿದೆ. ವಿದ್ಯುತ್ ದರ ಜಾಸ್ತಿ ಆದರೆ ಸಾಮಾನ್ಯ ಜನರು ಬಿಲ್ ಕಟ್ತಾ ಇದ್ದಾರೆ, ನಾವು ಕಟ್ತಾ ಇದ್ದೀವಿ ಸರ್ಕಾರ. ದಟ್ ಬರ್ಡನ್ ಇಸ್ ಕಮಿಂಗ್ ಆನ್ ದ ಗೌರ್ಮೆಂಟ್. ಸಾಮಾನ್ಯ ಜನರ ಮೇಲೆ ಯಾವುದೇ ಹೊರೆ ಆಗ್ತಕ್ಕಂಥ ರಾಜ್ಯ ಸರ್ಕಾರ ಮಾಡಿಲ್ಲ. ಆದರೆ ಕೇಂದ್ರ ಸರ್ಕಾರ ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ತೈಲ ಬೆಲೆ ಕೆಳಗೆ ಬಂದರೂ ಕೂಡ ಇವತ್ತು ಇವರು GST ಜಾಸ್ತಿ ಮಾಡ್ತಾಯಿದ್ದಾರೆ, ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗ್ತಾಯಿದೆ. ಪ್ರತಿಯೊಂದು ಸಾಮಾನ್ಯ ಪದಾರ್ಥದ ಮೇಲೂ ಕೂಡ GSTಯನ್ನು ಹಾಕಿ ಇವತ್ತು ದೇಶದ ಜನ ಇವತ್ತು ತತ್ತರಿಸಿ ಹೋಗ್ತಕ್ಕಂಥ ರೀತಿಯಲ್ಲಿ ಟ್ಯಾಕ್ಸ್ ಟೆರರಿಸಮ್ ನಡೀತಾ ಇದೆ ಈ ದೇಶದಲ್ಲಿ. ಸಾಮಾನ್ಯ ಜನರ ಮೇಲೆ ಟ್ಯಾಕ್ಸ್ ಹಾಕಿ ಅದಾನಿ ಅಂಬಾನಿ ಅವರಿಗೆ ಟ್ಯಾಕ್ಸ್ ರಿಬೇಟ್ ಕೊಡ್ತಕ್ಕಂಥ ಇದನ್ನು ಮೋದಿ ಸರ್ಕಾರದ ಇದೊಂದು ಧೋರಣೆ ಇದೆಲ್ಲ ಬಡವರು ವಿರೋಧಿ ಧೋರಣೆ, ಇದ್ರ ವಿರುದ್ಧ ಪ್ರತಿಭಟನೆ ಇದೆ. ಸರ್, ಇವಾಗ ಜಿಲ್ಲಾಧಿಕಾರಿ ಕಚೇರಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಪರಿಶೀಲನೆ ನಡೆಸಿ ಗುತ್ತಿಗೆ ಪರಿಷತ್ಗಳು ನಿಯಮಗಳನ್ನು ಉಲ್ಲಂಘಿಸಿರುವುದನ್ನು ಪತ್ತೆ ಗಣಿಗಾರಿಕೆ ತಡೆಯುವಂತೆ ಸೂಚಿಸಿದ್ದಾರೆ. ಕಲ್ಲು ಗಣಿಗಾರಿಕೆ ಅನುಮತಿ ಪಡೆದು ಅಧಿಕ ಕಲ್ಲು ಗಣಿಗಾರಿಕೆ ನಡೆಸಿರುವುದು ತನಿಖೆಯಿಂದ ಬಹಿರಂಗವಾಗಿದೆ. ಕೂಡಲೇ ಇಲಾಖೆ ಸರ್ಕಾರಕ್ಕೆ ವಂಚಿಸಿರುವ ರಾಜಸ್ವವನ್ನು ದಂಡ ಸಹಿತ ವಸೂಲು ಮಾಡಬೇಕೆಂದು ಆಗ್ರಹಿಸಿದರು. ಅಕ್ಬರ್ ಪಾಷಾ ಎಂಬುವವರು ಗುತ್ತಿಗೆದಾರಿಕೆ ಹೆಸರಿನಲ್ಲಿ ಸರ್ಕಾರಕ್ಕೆ ವಂಚಿಸುತ್ತಲೇ ಬಂದಿದ್ದಾರೆ. 2017-2018ರಲ್ಲಿ ಚಿಕ್ಕಲಪರ್ವಿಯಲ್ಲಿ ಮರಳು ಬ್ಲಾಕ್ ಗುತ್ತಿಗೆ ಪಡೆದು ಅಕ್ರಮ ನಡೆಸುವುದರಿಂದ ಕಪ್ಪು ಪಟ್ಟಿಗೆ ಸೇರಿಸಲಾಗಿತ್ತು. SAP ಕಂಪನಿ ಹೆಸರಿನಲ್ಲಿ ಅಸ್ಕಳ್ದಿಂದ ಯರ್ಮಾರಸ್ ಬೈಪಾಸ್ ರಸ್ತೆ ಕಾಮಗಾರಿ ನಿರ್ವಹಿಸಿದ್ದು ಕಾಮಗಾರಿಗೂ ಕಳಪೆಯಾಗಿದೆ. ಮಾನ್ವಿಯಲ್ಲಿ ಅಲ್ಲದೆ ಮುದುಗಲ್, ಅರಕೇರದಲ್ಲಿಯೂ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದು ಇಲಾಖೆ ತನಿಖೆ ನಡೆಸಿ ಮುಚ್ಚಿಸಲು ಮುಂದಾಗಬೇಕೆಂದರು. ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನಿರ್ದೇಶಕರ ಒಂದು ಆದೇಶದ ಪತ್ರದ ಮೇರೆಗೆ ನಿನ್ನೆ ನಮಗೆ ಏನು ಮೇ ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಗಣಿ ಮತ್ತು ಕಲ್ಲು ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಲಾಗಿದೆ. ಅದಕ್ಕಾಗಿ ನಮಗೆ ತುಂಬಾ ಸಂತೋಷ ಇದೆ. ಯಾಕಂತಂದ್ರೆ ಈ ತರ ಎಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ, ಸರ್ಕಾರದ ರಾಜಸ್ವಕ್ಕೆ ಗಣಿಗಾರಿಕೆ ಮಾಲೀಕರು ಗುತ್ತಿಗೆದಾರರನ್ನು ನಾವು ಜನಸೇವಾ ಫೌಂಡೇಶನ್ ಯಾವತ್ತಿಗೂ ಇವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಆಮೇಲೆ ಇವರು ಕಲ್ಲು ಗಣಿಗಾರಿಕೆ ಬಂದ್ ಮಾಡಿದ್ರೆ ಸಾಲದು, ಏನು ಸರ್ಕಾರದ ರಾಜಸ್ವ ಏನು ತುಂಬಲಾರ್ದಂಗೆ ತಮ್ಮ ಏನು ಸರ್ಕಾರದ ದುಡ್ಡನ್ನು ಮನೆಯಲ್ಲಿ ಇಟ್ಕೊಂಡು ಕೂತಿದ್ದಾರೆ. ಆ ದುಡ್ಡನ್ನು 1ರಿಂದ 3 ಪಟ್ಟು ಅವ್ರ ಹತ್ರ ದಂಡ ಹಾಕಿ ಸರ್ಕಾರದ ಖಜಾನೆಗೆ ದುಡ್ಡನ್ನು ವಾಪಸ್ ತಗೊಳ್ಬೇಕು. ಆಮೇಲೆ ಇವರ ಹೆಸರಿನಲ್ಲಿರುವ SAP ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಏನು ಅಕ್ಷಾಳದಿಂದ ಯರ್ಮರಸ್ ಬೈಪಾಸ್ನವರೆಗೆ ಏನು ರೋಡಿನ ಕಾಮಗಾರಿ ನಡೀತಾ ಇದೆ, ಅದು ಕಳಪೆ ಕಾಮಗಾರಿ ಇದೆ. ಯಾಕಂತಂದ್ರೆ ಅದು ಎದ್ದು ಕಾಣ್ತಾ ಇದೆ. ಯಾಕೆ ಡಾಂಬರ್ ಮೇಲೆ ಡಾಂಬರ್ ಹಾಕಿ ಬಿಲ್ ಎತ್ಕೊಳ್ಳುವಂತ ಕೆಲಸ ಇವರು ಮಾಡಿದ್ದಾರೆ. 2017ರಲ್ಲಿ ಕಮಲತ್ತಿ ಎಂಬ ಗ್ರಾಮದಲ್ಲಿ ಆ ಗ್ರಾಮಕ್ಕೆ ದಾರಿಯಿಂದ ರೋಡಿಗೆ ರೋಡ್ ಹಾಕಿದ್ರು. ಗ್ರಾಮಕ್ಕೆ ದಾರಿನೇ ಇಲ್ಲ, ಕಾಲೇಜಾಗ ರೋಡ್ ಹಾಕಿ ಬಿಲ್ ಎತ್ಕೊಂಡಿರುವ ಉದಾಹರಣೆಗಳಿವೆ. ಆಮೇಲೆ 2018-19ರಲ್ಲಿ 2017-18ರಲ್ಲಿ ಹಿಂದೂಸ್ತಾನ್ ಏನು ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಏನು ಚೀಕಲ್ಪರ್ವಿಯ ಒಂದು ಮರಳು ಅವರಿಗೆ ಟೆಂಡರ್ ಆಗಿತ್ತು. ಯಾವುದೇ ರಾಜಸ್ವ ತುಂಬದೆ ಇವರು ಅನಧಿಕೃತ ಮರಳನ್ನು ಸಾಗಾಟನೆ ಮಾಡುವಾಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ HMS ಕಂಪನಿಯನ್ನು ಕಪ್ಪು ಪಟ್ಟಿಗೆ ಹಾಕಿದ ಉದಾಹರಣೆ ಇದೆ. ಯಾಕಂತಂದ್ರೆ ಅಕ್ಬರ್ ಪಾಷಾ ಒಬ್ಬ ಉದಾಹರಣೆ ರಾಯಚೂರು ಜಿಲ್ಲೆಗೆ ಏನ್ ನೋಡೋಕೆ ಸಾಮಾನ್ಯ ಮನುಷ್ಯ ಕಾಣುತ್ತಾನೆ, ಆದ್ರೆ ಸರ್ಕಾರದ ದುಡ್ಡು ಕಳ್ಳತನ ಮಾಡೋದ್ರಲ್ಲಿ ನಂಬರ್ 1 ಕಾಂಟ್ರಾಕ್ಟರ್ ಆತ. ಸರ್ಕಾರದ ದುಡ್ಡನ್ನು ಹೆಂಗ್ ಮೋಸ ಮಾಡ್ಬೇಕಂತೇಳಿ ಈ ಅಕ್ಬರ್ ಪಾಷನಿಂದನೇ ನಾವು ಕಲಿಯಬೇಕು. ಅದಕ್ಕಾಗಿ ಇವತ್ತು ಜಿಲ್ಲಾಡಳಿತ ಖಡಕ್ ಸಂದೇಶ ಕೊಡುವ ಮುಖಾಂತರ ನಮ್ಮ ಜನಸೇವಾ ಫೌಂಡೇಶನ್ಗೆ ಒಂದು ಹಿತನುಡ ಹಾಡಿದೆ. ಅದಕ್ಕಾಗಿ ನಾವು ಜಿಲ್ಲಾಡಳಿತಕ್ಕೆ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇವೆ.
11ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ ಜೂನ್ 28-29ರಂದು ನಗರದ ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ದಲಿತ ಸಾಹಿತ್ಯ ಪರಿಷತ್ ರಾಜ್ಯರಾದ ಡಾಕ್ಟರ್ ಅರ್ಜುನ ಗೊಳಸಂಗಿ ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ದಲಿತ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ರಾಷ್ಟ್ರೀಯ ಗೌರವ ಪ್ರಶಸ್ತಿ, ಯುವ ಪ್ರಶಸ್ತಿ ಹಾಗೂ ಪುಸ್ತಕ ಪ್ರಶಸ್ತಿ ವಿತರಿಸಲಾಗುತ್ತದೆ. ರಾಜ್ಯದ ಎಲ್ಲ ಜಿಲ್ಲೆಗಳ ಜಿಲ್ಲಾ ಸಮಿತಿಗಳಿಂದ ಸಲ್ಲಿಸಿದ ಸಮಗ್ರ ಮಾಹಿತಿಯನ್ನು ಆಧರಿಸಿ ರಾಜ್ಯ ಸಮಿತಿಯು ಪ್ರಶಸ್ತಿಗಳನ್ನು ಘೋಷಿಸಿದೆ. ರಾಷ್ಟ್ರೀಯ ಗೌರವ 6 ಪ್ರಶಸ್ತಿಗಳಲ್ಲಿ ರಾಯಚೂರಿನ ಹೋರಾಟಗಾರರಾದ ಬಾಬು ಭಂಡಾರಿಗಳು ಸೇರಿದಂತೆ ಡಾಕ್ಟರ್ ಪದ್ಮಿನಿ ನಾಗರಾಜ್, ಡಾಕ್ಟರ್ ಕೆಪಿ ಮಹದೇವಯ್ಯ, ಡಾಕ್ಟರ್ ಜೆಪಿ ದೊಡ್ಡಮನಿ ಹಾಗೂ ಡಾಕ್ಟರ್ ಸೂರ್ಯಕಾಂತ ಸುಜಾತ ಸೇರಿದ್ದಾರೆ. ಬೃಹದೇಶಿ ರಾಷ್ಟ್ರೀಯ ಪ್ರಶಸ್ತಿ, ಸಿದ್ಧಾರ್ಥ ಡಿ ದಲಿತ ಚೇತನ ರಾಷ್ಟ್ರೀಯ ಪ್ರಶಸ್ತಿ, ಹಿರೇನಾಗ್ನೂರು ಭೀಮಣ್ಣ ಮುಖ ರಾಷ್ಟ್ರೀಯ ಪ್ರಶಸ್ತಿ, ಶಿವರಾಯ ದೊಡ್ಡಮನಿ, ಸಾವಿತ್ರಿಬಾಯಿ ಫುಲೆ ರಾಷ್ಟ್ರೀಯ ಪ್ರಶಸ್ತಿ, ಕಾವೇರಿ ಎಚ್ಎಂ ದಲಿತ ಕಲಾಸಿರಿ ರಾಷ್ಟ್ರೀಯ ಪ್ರಶಸ್ತಿ, ಮಹಾದೇವ ಎಚ್ ಹಾಗೂ ದಲಿತ ಸಾಹಿತ್ಯ ಸಿರಿ ರಾಷ್ಟ್ರೀಯ ಪ್ರಶಸ್ತಿ ನರಸಿಂಹಪ್ಪ ರಾಮತ್ನಾಳ್ ಇವರಿಗೆ ನೀಡಲಾಗಿದೆ. ಈ ಸಮ್ಮೇಳನದಲ್ಲಿ ರಾಷ್ಟ್ರೀಯ ಯುವ ಪ್ರಶಸ್ತಿ ನೀಡಲಾಗುತ್ತದೆ. ಒಟ್ಟು 16 ಪುಸ್ತಕಗಳಿಗೆ ಪ್ರಶಸ್ತಿ ಘೋಷಿಸಲಾಗಿದೆ. ಇವುಗಳಲ್ಲಿ ನಾಟಕ, ಸಂಶೋಧನೆ, ವಿಮರ್ಶೆ, ಜೀವನ ಚರಿತ್ರೆ, ಅಂಕಣ ಬರಹ, ವೈಚಾರಿಕ, ಸಂಕೀರ್ಣ, ಸಂಪಾದನೆ, ಮಕ್ಕಳ ಸಾಹಿತ್ಯ, ಪ್ರಬಂಧ ಹಾಗೂ ಲೇಖಕರ ಮೊದಲ ಕೃತಿ ಸೇರಿವೆ ಎಂದರು. ಕ್ಷೇತ್ರದಲ್ಲಿ ಸಾಧನೆ ಮಾಡತಕ್ಕಂಥ ಗುರುತಿಸಪಡತಕ್ಕಂಥ ವಿಶಿಷ್ಟ ಪ್ರಶಸ್ತಿಗಳು ಅವು 6. ರಾಯಚೂರಿನಿಂದಲೇ ಆರಂಭ ಮಾಡತಕ್ಕಂಥ ಒಂದು ರಾಷ್ಟ್ರೀಯ ಯುವ ಪ್ರಶಸ್ತಿ, ಯುವಕರನ್ನ ಗುರುತಿಸಿಕೊಡ್ತಕ್ಕಂಥ ಪ್ರಶಸ್ತಿ 3ನೇ ಭಾಗ. 4ನೇ ಭಾಗ ನಾವು ನಿರಂತರವಾಗಿ ಕೊಡತಕ್ಕಂಥ ದಲಿತ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡತಕ್ಕಂಥ 6 ಜನರಿಗೆ ಗೌರವ ಪ್ರಶಸ್ತಿ ಅಂತ ಹೇಳಿದೇವಲ್ಲ, ಅದು ಪಟ್ಟಿ ಕೂಡ ತಮಗ ನಮ್ಮ ಪತ್ರಿಕಾ ವಿವರಗಳು ಕೊಟ್ಟಿವಂತ. ಸಂಗೀತ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಮಾತ್ರ ಕೂಡ ಮಾಡತಕ್ಕಂಥ ಪ್ರಶಸ್ತಿ. ದಲಿತ ಚೇತನ ಅಂತ ಹೇಳಿ ದಲಿತ ಚಳವಳಿ ಹೋರಾಟದಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಪ್ರಮುಖ ನಾಯಕ ಮಾಧ್ಯಮವೇತ್ತರಿಗೆ ಕೊಡ್ತಕ್ಕಂಥ ಪ್ರಶಸ್ತಿ. ಅದು ಸಾವಿತ್ರಿಬಾಯಿ ಫುಲೆ ಶಿಕ್ಷಣ ಮತ್ತು ಸಮಾಜಮುಖಿ ಕೆಲಸದ ತೊಡಗಿಕೊಂಡು ಕೊಡತಕ್ಕಂಥ ಪ್ರಶಸ್ತಿ. ದಲಿತ ಕಲಾ ಸೇರಿ ಚಿತ್ರಕಲೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಲಾವಿದರ ಕೆಲಸ ಮಾಡಿರ್ತಕ್ಕಂಥ ಕೊಡ್ತಕ್ಕಂಥ ಪ್ರಶಸ್ತಿ. ದಲಿತ ಸಾಹಿತ್ಯ ಸಿರಿ, ಇದು ರಾಯಚೂರಿನಿಂದಲೇ ಕೊಡ್ತಕ್ಕಂಥ ಒಂದು ಹೊಸ ಪ್ರಶಸ್ತಿ. ದಲಿತ ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಪ್ರಶಸ್ತಿ. ಇದು ನಾವು ಈ ಕ್ಷೇತ್ರವನ್ನು ಲೈಕ್ ಮಾಡ್ಕೊಂಡಿದ್ದೀವಿ. ವಿವರ ಪಟ್ಟಿ ಒಳಗೆ ಹೆಸರದ ಇಂಥ 6 ವಿಶಿಷ್ಟ ಪ್ರಶಸ್ತಿಗಳನ್ನು ಕೊಡುವ ಸಂದರ್ಭದಲ್ಲಿ ಪ್ರಾದೇಶಿಕತೆ ಮತ್ತು ಒಟ್ಟು ಕಲಾ ಸಮುದಾಯಗಳನ್ನು ಬುದ್ಧ, ಬಸವ, ಅಂಬೇಡ್ಕರ್ ಆಲೋಚನೆಯನ್ನ ಹೊರಬಿಂಬಿಸುವಂತ ಆಯಾ ಕ್ಷೇತ್ರ ಕೆಲಸ ಮಾಡಿರ್ತಕ್ಕಂಥ ನಾಯಕ ಮಾಡಿರ್ತಕ್ಕಂಥ ವಿಧಾನ. ಇನ್ನು 2ನೇ ನಾವು ಇನ್ನೊಂದು ನಿಮಗೆ ರಾಷ್ಟ್ರ ಪ್ರಶಸ್ತಿ. ಮೊದಲ ಬಾರಿಗೆ ದಲಿತ ಪರಿಷತ್ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತೆ. 5 ಜನರನ್ನ ಈ ಒಳ ಮೀಸಲಾತಿ ಜಾರಿ ಹಿನ್ನೆಲೆಯಲ್ಲಿ ನಾಳೆಯಿಂದ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿ ಸಮೀಕ್ಷೆ ಆರಂಭಗೊಳ್ಳಲಿದ್ದು, ಛಲವಾದಿ ಸಮುದಾಯದ ಜನಾಂಗ ಹಾಡು ಭಾಷೆಯಲ್ಲಿರುವ ಉಪಜಾತಿಗಳೊಂದಿಗೆ ಬಲಗೈ ಎಂದು ನಮೂದಿಸಲು ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಜಾನೇಕಲ್ ಮನವಿ ಮಾಡಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಈಗಾಗಲೇ ಜಾತಿ ಸಮೀಕ್ಷೆಗೆ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ನಾಳೆಯಿಂದ ಮನೆ ಮನೆಗೆ ಆಗಮಿಸುವ ಜಾತಿ ಸಮೀಕ್ಷಾ ತಂಡ ಪರಿಶಿಷ್ಟ ಜಾತಿ ಜನಾಂಗದ ಮಾಹಿತಿ ಪಡೆಯಲಿದ್ದಾರೆ. ಸಮೀಕ್ಷೆಯಲ್ಲಿ ಛಲವಾದಿ ಸಮುದಾಯದ ಜನಾಂಗ ಹಾಡು ಭಾಷೆಯಲ್ಲಿರುವ ಉಪಜಾತಿಗಳೊಂದಿಗೆ ಬಲಗೈ ಎಂದು ನಮೂದಿಸುವಂತೆ ಕೋರಲಾಯಿತು. ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯಿಂದ ಹೋರಾಡಿಸಲಾಗಿದೆ. ಈ ಪಟ್ಟಿಯಲ್ಲಿರುವ 37 ಛಲವಾದಿ ಸಮಾನಾಂತರ ಜಾತಿಗಳ ಮಾಹಿತಿಯೊಂದಿಗೆ ಬಲಗೈ ಎಂದು ಕಡ್ಡಾಯವಾಗಿ ನಮೂದಿಸಲು ಕೋರಲಾಗಿದೆ. ಆದಿ ಆಂಧ್ರ, ಆದಿ ದ್ರಾವಿಡ, ಆದಿ ಕರ್ನಾಟಕ ಸೇರಿದಂತೆ ಇತರ ಉಪಜಾತಿಗಳ ಸೇರ್ಪಡೆಯೊಂದಿಗೆ ಬಲಗೈ ಎಂದು ನಮೂದಿಸುವ ಮೂಲಕ ಜಾತಿ ಸಮೀಕ್ಷೆಯಲ್ಲಿ ಛಲವಾದಿ ಸಮುದಾಯದ ಒಟ್ಟು ಸಮುದಾಯವನ್ನು ಬಿಂಬಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಸಮೀಕ್ಷೆ ಬಂದವರು ಅಧಿಕಾರಿಗಳಲ್ಲಿ ಮೂಲ ಜಾತಿಯನ್ನು ನಮೂದಿಸಿ ಬಲಗೈ ಅಂತ ಬರೆಸಬೇಕಂತ ನಾನು ಮೊಟ್ಟ ಮೊದಲಿಗಾಗಿ ಎಲ್ಲರಲ್ಲಿ ನಾನು ಸಮಾಜದ ಅಧ್ಯಕ್ಷನಾಗಿ ಮತ್ತು ಸಮಾಜದ ಪರವಾಗಿ ಎಲ್ಲರಿಗೂ ನಾನು ಕೈ ಜೋಡಿಸಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಈಗ ಕರ್ನಾಟಕ ಸರ್ಕಾರ ಇವತ್ತು ಸುಮಾರು ವರ್ಷಗಳಿಂದ ಈ ಒಂದು ಹೋರಾಟದ ಫಲ
ಬಾಬಾ ಸಾಹೇಬರ ಒಂದು ವಿಚಾರವೇನಾಗಿತ್ತು, ನಾವು ನಿಜವಾಗಲೂ ಜಾತಿ ಯಾವುದೇ ಜಾತಿಗೆ ಸಂಬಂಧಪಟ್ಟವರಂತವರಲ್ಲ. ಇವತ್ತು ಕಾಲಕಾನುಗುಣವಾಗಿ ಇವತ್ತು ನಾವೆಲ್ಲರೂ ಕೂಡ ಅನಿವಾರ್ಯವಾಗಿ ಜಾತಿ ಕಡೆ ಹೊಟ್ಟಿದ್ದೀವಿ. ಅದಕ್ಕೆ ನಮ್ಮ ಜಾತಿ ಕೂಡ ಅಂಕಿಅಂಶಗಳನ್ನು ಕಲೆ ಹಾಕಿ ನಮ್ಮ ಜಾತಿಯನ್ನು ಒಂದು ಕಡೆ ಕುಲೀಕರಣ ಮಾಡಿ ಸಂಖ್ಯೆಯನ್ನು ಕೊಡಬೇಕಂತ ಜಾತಿಯಲ್ಲಿ ಅವರು ಮತ್ತೊಮ್ಮೆ ನಾನು ಮನವಿ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲರೂ ಸಮಾಜದವರು ಇವತ್ತು ಯಾರೇ ಇರಲಿ, ಇವತ್ತು ನಮ್ಮದೊಂದು ಕ್ರಮ ಸಂಖ್ಯೆ ಅನುಕ್ರಮ ಜಾತಿ ಸಂಖ್ಯೆ 1ರಿಂದ ಈಗ ನನಗೆ ಇವೆಲ್ಲವನ್ನು ಬಾಳಂತಾಗ್ತದೆ. ಈಗೆಲ್ಲ ನಾನು ಮಾಧ್ಯಮದವರಿಗೆ ಕಾಂಪ್ಲೇಂಟ್ ಕೊಟ್ಟಿದ್ದೀನಿ. 1ರಿಂದ 35ರ ಸಂಖ್ಯೆ ಒಳಪಟ್ಟಂತೆ 37 ಇವತ್ತು ಮೂಲ ಜಾತಿ, ಉಪಜಾತಿ, ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಆದಿ ಜಾತಿಗಳನ್ನು ಹೊರತುಪಡಿಸಿ ಮೇಲಿನ ಪಟ್ಟಿಯಲ್ಲಿ ಇರುವ ವಲಯ, ಬಲಗೈ, ಚಲವಾದಿ, ಮಹಾರ, ಪರಾಯ, ಮಾಲ ಗುಂಪಿಗೆ ಸಂಬಂಧಿಸಿದಂತೆ ನಿಮ್ಮ ಸಮಾನಾಂತರ ಸ್ಥಳೀಯವಾಗಿ ಆಡುಭಾಷೆಯಲ್ಲಿ ಕರೆಸಿಕೊಳ್ಳುವ ಮೂಲಕ ಜಾತಿಯನ್ನು ಕಡ್ಡಾಯವಾಗಿ ಹಾಗೂ ನಿರಕರವಾಗಿ ನಮೂದಿಸಬೇಕೆಂದು ಈ ಬಲಗೈ ಅಂತ ನಮೂದಿಸಬೇಕಂತ ಸಮಾಜದಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ.